ಸೊ ಈಗ ಲೇಕ್ ಹತ್ರ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಪು ಗಂಟೆ ಗಣಪತಿ, ಅಲ್ಲಿಂದ ಮತ್ತೆ ಮಾಗೋಡ್ ಫಾಲ್ಸು, ಮತ್ತೆ ಜೇನುಕಲ್ ಗುಡ್ಡ ವ್ಯೂ ಪಾಯಿಂಟ್, ಆಮೇಲೆ ನೆಕ್ಸ್ಟ್ ಕಾರ್ಬಾರ್ ಕರೆ. ಗ್ರೀನ್ ಕಲರ್ ನಾನು ಏನೋ ಎಳೆ ಬಿದ್ದಿದೆ ಅನ್ಕೊಂಡೆ, ಹಾವು ಸಕ್ಕತ್ತಾಗಿದೆ. ಸೊ ಇಲ್ಲಿ ಮುಂದೆ ಪಕ್ಕದಲ್ಲಿ ಯಾವುದೇ MCG ಸ್ಟೇಡಿಯಂ ಇದೆ. ಡೈರೆಕ್ಟ್ ಮಾಗೋಡ್ ಫಾಲ್ಸ್ಗೆ ಹೋಗೋಣ. ಏನು ಕಣ ಇದು? ಏನಾದರೂ ಸ್ಕ್ಯಾಮ್ ಆಯಿತು? ಸ್ವಲ್ಪ ರೋಡು ಕಿತ್ತೋಗಿದೆ. ಮ್ಯಾಪ್ ಏನು ಕಾಣ್ತಾನೆ ಇಲ್ಲ, ಒಳಗಡೆ ಎಲ್ಲ ಫುಲ್ಲು ಫಾಗ್ ಆಗ್ಬಿಟ್ಟಿದೆ. 10:30ಗೆ ಥಂಡರ್ ಸ್ಟಾರ್ಮ್ಸ್ ಅಂತಿತ್ತು. ಯಾವ ಸ್ಟಾಮು ಬಂದಿಲ್ಲ, ಹನಿ ಕೂಡ ಬಂದಿಲ್ಲ. A few moments later. ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ. ಫುಡ್ ತುಂಬ ಚೆನ್ನಾಗಿತ್ತು ಇಲ್ಲಿ. ನೀರು ದೋಸೆ, ಗೀ ರೋಸ್ಟ್ ಮತ್ತು ಪಾಂಪ್ಲೆಟ್ ತೊಗೊಂಡಿದ್ದೆ. ಓಕೆ, ಈಗ ರೂಮ್ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀನಿ. ಸೊ ರಿಸೆಪ್ಷನಲ್ಲಿ ಕೇಳಿದೆ, ಈ ಥರ ಮಾಗೋಡ್ ಫಾಲ್ಸ್ ಓಪನ್ ಇದೆಯಾ ಅಂತ. ಯಾಕಂದರೆ ಬೆಳಗ್ಗೆ ಸಾತೋಡಿ ಫಾಲ್ಸ್ ಹೋಗಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಕ್ಲೋಸ್ ಆಗೋಗಿತ್ತು. ಮಾಗೋಡ್ ಫಾಲ್ಸು ಆ್ಯಕ್ಚುಲಿ ಅದು ಫಾಲ್ಸ್ ಅಂತ ಹೇಳಿ ಬಂತೆ. ಒಂದು ದೂರದಿಂದ ಒಂದು ವ್ಯೂ ಪಾಯಿಂಟ್ ಟೈಪ್ ಇದೆ, ಅಲ್ಲಿ ನಿಂತ್ಕೊಂಡು ನೋಡಬೇಕು ಆ ಥರ ಹೇಳಿದರು. ಹಂಗೆ ಅದೇ ರೂಟಲ್ಲಿ ಇನ್ನೊಂದು 2-3 ಪ್ಲೇಸಸ್ ಸಜೆಸ್ಟ್ ಮಾಡಿದ್ದಾರೆ. ಒಂದು ಗಂಟೆ ಗಣಪತಿ ದೇವಸ್ಥಾನ ಅಂತ, ಇನ್ನೊಂದು ಕಾವಲು ಕೆರೆ ಅಂತ ಯಾವುದೋ ಒಂದು ಲೇಕ್ ವ್ಯೂ ಪಾಯಿಂಟು, ಮತ್ತು ಜೇನುಕಲ್ ಗುಡ್ಡ ವ್ಯೂ ಪಾಯಿಂಟ್ ಅಂತ ಒಂದು. ಸೊ ಅವರೇ ಮ್ಯಾಪ್ ಅಪ್ ಕೊಟ್ಟರು. ಕಲ್ಗುಡ್ಡ, ಮಳಕೋಡಿ, ವಿಭೂತಿ ಫಾಲ್ಸು ಇಲ್ಲೇ ಬರೋದು. ಓಕೆ, ಸೊ ಈಗ ಲೇಕ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಸ್ಟಾಪು ಗಂಟೆ ಗಣಪತಿ, ಅಲ್ಲಿಂದ ಮತ್ತೆ ಮಾಗೋಡ್ ಫಾಲ್ಸು, ಮತ್ತು ಜೇನುಕಲ್ ಗುಡ್ಡ ವ್ಯೂ ಪಾಯಿಂಟ್, ಆಮೇಲೆ ನೆಕ್ಸ್ಟ್ ಕಾರ್ಬಾರ್ ಕರೆ. ಸೊ ಕಾರ್ಬಾರಲ್ಲಿ ಇನ್ನೂ ಸ್ಟೇ ಏನು ಬುಕ್ ಮಾಡಿಲ್ಲ. ಇಲ್ಲಿಂದ ಒಂದು ಅಪ್ರಾಕ್ಸಿಮೇಟ್ 100 ಕಿಲೋಮೀಟರ್ಸ್ ಇದೆ. ಸ್ಟೇ ಚೆನ್ನಾಗಿತ್ತು. ಸೊ ಎಲ್ಲ ಫೆಸಿಲಿಟೀಸ್ ಇತ್ತು. ನಾರ್ಮಲ್ ಹೋಟೆಲಲ್ಲಿ ಏನು ಫೆಸಿಲಿಟೀಸ್ ಇರುತ್ತಾ ಇಲ್ಲ. 1300 ಚೇಂಜ್ ಏನೋ ಆಯಿತು. 300 ಚೇಂಜು 1500 ಎಷ್ಟು ಆಯಿತು, ನಾನು ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಇದರಲ್ಲಿ MMTದು ಟ್ಯಾಕ್ಸು ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಡೈರೆಕ್ಟಾಗಿ ಬಂದರೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲೇ ಇನ್ನೂ ಈ ದಿನ ಪೂರ್ತಿ ಸ್ಟೇ ಮಾಡೋಣ ಅಂದ್ಕೊಂಡೆ. ಇಲ್ಲಿ ನೋಡೋಕ್ಕೇನು ಅಷ್ಟೊಂದು ಪ್ಲೇಸಸ್ ಇಲ್ಲ. ಇನ್ನೊಂದು 2-3 ಅವರ್ಸ್ ಸುತ್ತಿದ್ರೆ ಪ್ಲೇಸಸ್ ಎಲ್ಲ ಕವರ್ ಆಗುತ್ತಿಲ್ಲ. ಇನ್ನೂ ದಿನ ಪೂರ್ತಿ ವೇಸ್ಟ್ ಆಗುತ್ತೆ. ಸರ್ ಅದಕ್ಕೆ ಇನ್ನು ಇಲ್ಲಿದ್ದು ಏನು ಮಾಡೋದು ಅಂದ್ಬಿಟ್ಟು ಚೆಕ್ಔಟ್ ಮಾಡಿ ಸದ್ಯಕ್ಕೆ ಇದನ್ನೆಲ್ಲ ಕವರ್ ಮಾಡಿಕೊಂಡು ಹಂಗೆ ಕಾರ್ವಾರ್ ಕಡೆ ಹೋಗಿ ಅಲ್ಲಿ ಯಾವುದಾದ್ರು ಒಂದು ರೂಮ್ ತೊಗೊಂಡು ಚೆಕ್-ಇನ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾಳೆ ಬೆಳಗ್ಗೆ ಡೈರೆಕ್ಟಾಗಿ ಹೋಗ್ಬಿಡ್ಬೇಕು. ಗ್ರೀನ್ ಕಲರ್ ನಾನು ಏನೋ ಎಳೆ ಬಿದ್ದಿದೆ ಅಂದ್ಕೊಂಡೆ, ಹಾವು ಸದ್ಯ ಹಚ್ಚಿಲ್ಲ ಅದ್ರ ಮೇಲೆ. ಈ ವೆದರ್ ರಿಪೋರ್ಟ್ ಅದೇನಂತ ಕೊಡ್ತಾರೋ ಗೊತ್ತಿಲ್ಲ. 10:30ಗೆ ಥಂಡರ್ ಸ್ಟಾರ್ಮ್ಸ್ ಅಂತಿತ್ತು. ಯಾವ ಸ್ಟಾಮು ಬಂದಿಲ್ಲ, ಹನಿ ಕೂಡ ಬಂದಿಲ್ಲ. ಈ ಪ್ಲೇಸ್ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ರೋಡ್ಸ್ ಎಲ್ಲ ಒಂಥರ ಯಾವ ರೋಡ್ ಒಳಗಡೆ ಹೋದ್ರೂ ಫುಲ್ ಸೀನಿಕ್ ಆಗಿದೆ. ಸಮ್ಮರಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಮಳೆ ಬಿದ್ದಿರೋದಕ್ಕೆ ಅನ್ಸುತ್ತೆ. ಆ ಥರ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಸ್ಪಾಟ್ಸು ಇದೆ ಅನಿಸುತ್ತೆ, ಐಡಿಯಾ ಇಲ್ಲ. ಯಾರು ಲೋಕಲ್ ಲೈಟ್ಸ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸಕ್ಕತ್ತಾಗಿದೆ. ಸೊ ಇಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಇರೋದು, ದೇವಸ್ಥಾನ ಪಕ್ಕ ಕೆರೆ, ಆ ಥರ ಸ್ಪಾಟ್ ಇದು. ದೊಡ್ಡದಾಗಿದೆ ಕೆರೆ, ಚಿಕ್ಕದಾಗಿರುತ್ತೆ ಅಂದ್ಕೊಂಡೆ. ಎಷ್ಟು ಪ್ರಶಾಂತವಾಗಿದೆ. ಇಂಥ ಜಾಗದಲ್ಲಿ ಒಂದು ಮನೆ ಕಟ್ಕೊಂಡಿದ್ರೆ ಇನ್ನೂ ಮಸ್ತಾಗಿರುತ್ತೆ. ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡೋಕ್ಕೆ ಸಾಕಾಗಿರುತ್ತೆ. ಸೊ ಇಲ್ಲಿಂದ ಗಂಟೆ ಗಣಪತಿ ದೇವಸ್ಥಾನ 15 ನಿಮಿಷ ತೋರಿಸ್ತಿದೆ, 10 ಕಿಲೋಮೀಟರ್.
ಓಕೆ ಅಲ್ಲಿ ಲೆಫ್ಟಲ್ಲಿ ಹೋಗ್ಬೋದಿತ್ತು. ತುಂಬ ಜನ ಕಮ್ಮಿ ಇಲ್ಲಿ. ಇವತ್ತು ಮಂಡೇ ಆಗಿರೋದ್ರಿಂದ ಕಮ್ಮಿ ಜನ ಇದ್ದಾರೇನೋ ಅನಿಸುತ್ತೆ. ಮಾಗೋಡ್ ಫಾಲ್ಸ್ಗೂ 11 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸೊ ಎಲ್ಲ ಅಕ್ಕಪಕ್ಕನೇ ಅನಿಸುತ್ತಿರೋದು. ಲ್ಯಾಂಡ್ಸ್ಕೇಪ್ಸ್ ಮಾತ್ರ ಯಲ್ಲಾಪುರ ಹತ್ರ ಸೂಪರಾಗಿದೆ. ಮಳೆಗೆ ಹುಳು ಬೆಳೆದಿರೋದ್ರಿಂದ ಒಂಥರ ಗ್ರೀನ್ ಕಲರ್ ಎದ್ದು ಕಾಣ್ತಾ ಇದೆ. ಒಂಥರ ಲಾನ್ ಹಾಕ್ಸಿರೋ ಥರನೇ ಇದೆ. ನ್ಯಾಚುರಲ್ ಆಗಿ ಲಾನ್ ಬೆಳೆದಿದೆ. ಸಮ್ಮರ್ ಟೈಮಲ್ಲಿ ಬಂದರೆ ಇಷ್ಟೊಂದು ಗ್ರೀನ್ರಿ ಇರಲ್ಲ ಅನಿಸುತ್ತೆ. ಈಗ ಸ್ವಲ್ಪ ಚೆನ್ನಾಗಿ ಮಳೆ ಬಿದ್ದಿರೋದ್ರಿಂದ ಗ್ರೀನಾಗಿ ಕಾಣ್ತಾ ಇದೆ. ಗಂಟೆ ಗಣಪತಿ ದೇವಸ್ಥಾನ ಸುಸ್ವಾಗತ. ಈ ಸಾಗರ, ಶಿರ್ಸಿ, ಯಲ್ಲಾಪುರ ಈ ರೀಜನ್ ಎಲ್ಲ ಒಂಥರ ಸಕಲಾಗಿದೆ. ಕ್ರೌಡು ಇಲ್ಲ ಅಷ್ಟೊಂದು. ಕ್ರೌಡ್ ಇನ್ ದ ಸೆನ್ಸ್ ಸ್ವಲ್ಪ ಪಾಪ್ಯುಲೇಷನ್ನು ಕಮ್ಮಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಆಮೇಲೆ ಟೂರಿಸ್ಟ್ ಕೂಡ ಅಷ್ಟೊಂದು ಬರಲ್ಲ ಅನ್ಸುತ್ತೆ ಈ ಕಡೆ ಎಲ್ಲ. ಇಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದೆ ಏನಂದರೆ, ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗಿ ಅಲ್ಲಿ ಏನೋ ಒಂದು ನೋಡೋದಕ್ಕೆ ಅಂತ ಹೋಗ್ತೀವಿ. ಬಟ್ ಅಲ್ಲಿ ಹೋಗಿ ನೋಡೋದಕ್ಕಿಂತ ಹೋಗೋ ದಾರಿನೇ ಸಕ್ಕತ್ತಾಗಿರುತ್ತೆ. ಏನೋ ಒಂಥರ ಪ್ರಶಾಂತವಾಗಿರುತ್ತೆ. ಓಕೆ, ಮಾಗೋಡ್ ಫಾಲ್ಸ್ಗೂ ಹಿಂಗೆ ದಾರಿ ಅಂತ ಹಾಕಿದ್ದಾರೆ ಬೋರ್ಡಲ್ಲಿ. ಅದು ಮುಗಿಸ್ಕೊಂಡು ಹಂಗೆ ಹೋಗ್ಬೋದು ಅನಿಸುತ್ತೆ. ಮಾಗೋಡ್ ಕ್ರಿಕೆಟ್ ಗ್ರೌಂಡ್ MCG. ಸೊ ಇಲ್ಲಿ ಮುಂದೆ ಪಕ್ಕದಲ್ಲಿ ಯಾವುದೇ MCG ಸ್ಟೇಡಿಯಂ ಇದೆ. ಕರೆಕ್ಟಾಗಿ ಸೆಟ್ ಆಗಿದೆ ಹೆಸರು. ಕರ್ನಾಟಕ MCG ಸ್ಟೇಡಿಯಂ ಯಲ್ಲಾಪುರದಲ್ಲಿ. ಇದೆ MCG. ಶ್ರೀ ಗಂಟೆ ಗಣಪತಿ ದೇವಸ್ಥಾನ 1.5 ಕಿಲೋಮೀಟ್ರ್ ಈ ಕಡೆ. ಮೋಸ್ಟ್ಲಿ ಸ್ಟ್ರೈಟ್ ಹೋದರೆ ಮಾಗೋಡ್ ಫಾಲ್ಸ್ಗೆ ಹೋಗುತ್ತೆ ಅನಿಸುತ್ತೆ. ಸಣ್ಣ ಡಿವಿಯೇಷನ್ ಇಲ್ಲ ಅಷ್ಟೇ. ಸ್ವಲ್ಪ ಆಚೆನೇ ಒಂದು ಲೇಯರ್ ಆಫ್ ಪ್ರೊಟೆಕ್ಷನ್ ಥರ ಆಗ್ಬಿಟ್ಟಿದೆ ಸೀಟ್ ಮನೆ ಮೇಲೆ. ಯಾವಾಗಾದ್ರೂ ಒಂದು ಸರಿ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತಲೇ ಬರಬೇಕಿಲ್ಲಿ. ಸಣ್ಣ ದಾರಿಗಳು ತುಂಬ ಇದೆ. ಹೋಗಬೇಕು ಅಂತ ಟೆಂಪ್ಟ್ ಆಗುತ್ತೆ, ಬಟ್ ಟೈಮ್ ಇಲ್ಲ. ಈಗ ಸದ್ಯಕ್ಕೆ ಅದಕ್ಕೆಲ್ಲ ಪ್ರಿಪೇರ್ ಆಗು ಬಂದಿಲ್ಲ. ನಾನು ನಿಜವಾಗ್ಲೂ ಕರ್ನಾಟಕದಲ್ಲೇ ಹೋಗ್ತಾಯಿದ್ದೀನಿ ಅಂತ ಫೀಲೇ ಬರ್ತಾಯಿಲ್ಲ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. ಇಲ್ಲೂ ಕ್ರೌಡ್ ಇದೆ. ದೇವಸ್ಥಾನಕ್ಕೆ ಬರ್ತಾರೆ ಅನ್ಸುತ್ತೆ ಜನ. ಥಿಂಕ್ ಇಲ್ಲಿ ದೇವಸ್ಥಾನ ಬಿಟ್ಟು ಬೇರೆ ಏನಿಲ್ಲ ಅನಿಸುತ್ತೆ. ಅದಕ್ಕೆ ದೇವಸ್ಥಾನ ಸ್ಕಿಪ್ ಮಾಡಿ ಮತ್ತೆ ವಾಪಸ್ ಹೋಗ್ತಾಯಿದ್ದೀನಿ. ಅಲ್ಲಿ ಒಂದು ಲಗೇಜ್ ಎಲ್ಲ ಬಿಟ್ಟು ಹೋಗೋದಕ್ಕೆ ಯಾಕೋ ಮನ್ಸು ಬಂದಿಲ್ಲ. ಇನ್ನೊಂದು ಶೂ ಬಿಚ್ಚಿ ಹಾಕೋದಕ್ಕೆ 10 ನಿಮಿಷ ಆಗುತ್ತೆ. ಸೊ ಆಚೆಯಿಂದನೇ ಒಂದು ನಮಸ್ಕಾರ ಹಾಕ್ಕೊಂಡು ಈಗ ಸದ್ಯಕ್ಕೆ ಹೊರಡ್ತಾ ಇದ್ದೀನಿ. ಎಸ್, ಡೈರೆಕ್ಟು ಮಾಗೋಡ್ ಫಾಲ್ಸ್ಗೆ ಹೋಗೋಣ. ಜೇನುಕಲ್ಗುಡ್ಡ ಮಾಗೋಡ್ ಫಾಲ್ಸ್ ಇರೋದು ಹತ್ರನೇ ಇರೋದು. ಏನು ಕಣ ಇದು? ಅಲ್ಲಿ ಫಾಲ್ಸಿಗಾ? ಎರಡೂಗಾಗುತ್ತಾ? ಫಾಲ್ಸಿಗೆ ಎಂಟ್ರಿ ಟಿಕೆಟ್ ತೊಗೊಬೇಕಲ್ಲ? ಅಲ್ಲಿ ಫಾಲ್ಸಿಗೆ ಎಂಟ್ರಿ ಟಿಕೆಟ್ ತೊಗೊಬೇಕಾ? ಫಾಲ್ಸಿಗೆ ಎಂಟ್ರಿ ಟಿಕೆಟ್ ತೊಗೊಬೇಕಾ? ಅಲ್ಲಿ ತೊಗೊಬೇಕು. ಇದು ಬರೀ ಪಾರ್ಕಿಂಗ್? ಯಾವ್ದು ಗುರು ಇದು? ಬರೀ ಪಾರ್ಕಿಂಗ್. ಅದು ಇನ್ನೂ 3 ಕಿಲೋಮೀಟ್ರಿಂದ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಏನಾದರೂ ಸ್ಕ್ಯಾಮ್ ಆಯಿತು? ಅಯ್ಯಪ್ಪ ನೋಡೋಕ್ಕೆ ಸ್ವಲ್ಪ ಜೆನ್ಯೂನ್ ಆಗೇ ಇದ್ದ. ಏನೋ ID ಕಾರ್ಡ್ ಎಲ್ಲ ಹಾಕ್ಕೊಂಡಿದ್ದ. ಅಟ್ಲೀಸ್ಟ್ ಹತ್ತತ್ತ ಆದ್ರೂ ಯಾರಾದರೂ ಇದ್ದು ಕಲೆಕ್ಟ್ ಮಾಡ್ಕೊಂಡ್ರೆ ಅದೊಂಥರ. 3 ಕಿಲೋಮೀಟ್ರ್ ಹಿಂದೆಗಡೆ ಕಲೆಕ್ಟ್ ಮಾಡ್ತಾವ್ರೆ. ಏನೋ. ಮಾಗೋಡ್ ಫಾಲ್ಸ್ ಸ್ಟ್ರೈಟು 4 ಕಿಲೋಮೀಟರ್. 4 ಕಿಲೋಮೀಟರ್ ಬರೀ 1.5 ಕಿಲೋಮೀಟ್ರ್ ತೋರಿಸ್ತಿದೆ ಇದರಲ್ಲಿ. ಇಲ್ಲಿ ಮಣ್ಣು ಒಂಥರ ಡಿಫ್ರೆಂಟಾಗಿದೆ. ಮಣ್ಣು ಆ್ಯಕ್ಚುಲಿ ಅದು ಅಂಟು ಮಣ್ಣು ಥರ ಇಲ್ಲ, ಒಂಥರ ಕಲ್ಲು ಫೈನಾಗಿ ಪುಡಿ ಆದಾಗ ಹೆಂಗಿರುತ್ತೋ ಮಣ್ಣು ಹಂಗಿದೆ. ಅಷ್ಟೊಂದು ಸ್ಕಿಡ್ಡಿ ನೇಚರ್ ಇಲ್ಲ ಅದಕ್ಕೆ.
ಟಾಪ್ ಲೇಯರ್ ಹಂಗಿದೆ, ಮೋಸ್ಟ್ಲಿ ಒಳಗಡೆ ಬೇರೆ ಥರ ಇದೆಯೇನೋ ಗೊತ್ತಿಲ್ಲ. ಮಾಗೋಲ್ ಫಾಲ್ಸು ಸೀದಾ ಹೋಗ್ಬೇಕಾ, 2 ಕಿಲೋಮೀಟರು. ರೋಡ್ ಏನು ಫುಲ್ ಕೊಚ್ಚ ಕೊಚ್ಚ ಇದೆ. ಓಕೆ, ಕರೆಕ್ಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇನ್ನು 2 ಕಿಲೋಮೀಟ್ರ್ ಇದೆ. ಥಿಂಕ್ ಮ್ಯಾಪು ಬೇರೆ ಎಲ್ಲೋ ತೋರಿಸ್ತಿದೆ ಅನಿಸುತ್ತೆ. Nice. ಸೊ ಮ್ಯಾಪ್ನ ನಂಬ್ಕೊಂಡು ಬಂದರೆ ಬೇರೆ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಸೈನ್ ಬೋರ್ಡ್ಸು ಕ್ಲಿಯರ್ ಆಗಿದೆ, ಎಲ್ಲ ಕಡೆನೂ ಹಾಕಿದ್ದಾರೆ. ಸೊ ಸೈನ್ ಬೋರ್ಡ್ಸ್ ನೋಡ್ಕೊಂಡು ಹೋದರೆ ಸಾಕು. ಅರ್ಲಿ ಮಾರ್ನಿಂಗ್ಸು ಫುಲ್ ಫಾಗಿ ಇದ್ದಾಗ ಈ ರೋಡು ಸಕ್ಕತ್ತಾಗಿ ಕಾಣುತ್ತೆ. ರೋಡ್ ತುಂಬ ಚೆನ್ನಾಗಿದೆ. ಯೂಶ್ವಲಾಗಿ ನಮ್ಮ ಕಡೆ ಎಲ್ಲ ಆ ಥರ ಏನಾದರೂ ಗುಂಡಿ ಆಗಿದ್ದರೆ ಒಳಗಡೆ ಹೋಗಿದ ತಕ್ಷಣ ಕೂತ್ಕೊಂಡ್ಬಿಟ್ಟು, ಇಲ್ಲಾಂದರೆ ಸ್ವಲ್ಪ ಸ್ಕಿಡ್ ಆಗೋದು ಆ ಥರ ಆಗ್ತಿತ್ತು. ಇಲ್ಲ, ಆ ಥರ ಏನಿಲ್ಲ, ಸ್ಮೂತಾಗಿ ಹೋಗುತ್ತೆ. Oh shit. Here we go again. ಬಟ್ ಒಂದೇ ಒಂದು ಭಯ ಏನಂದರೆ ಎಲ್ಲಿ ಏನಾದರೂ ಕುಚ್ಚುಚ್ಕೊಂಡು ಪಂಚರ್ ಗಿಂಚರ್ ಆಗ್ಬಿಡುತ್ತೋ ಅಂತ. ಇಲ್ಲಿ ಸ್ವಲ್ಪ ಶಾರ್ಪ್ ಇರುತ್ತೆ ಕಳ್ಗಳು. ನಾರ್ಮಲ್ ಕಾರೆಲ್ಲ ಬರೋದು ಸ್ವಲ್ಪ ಕಷ್ಟ. ಒಂದು ಸ್ವಲ್ಪ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ಗಾಡಿನೇ ಬೇಕಾಗತ್ತೆ ಇಲ್ಲಿಗೆ. ಟಚ್ ಆಗೋ ಚಾನ್ಸಸ್ ಜಾಸ್ತಿ. ಒಂದು 2 to 3 ಕಿಲೋಮೀಟರ್ಸು ಸ್ವಲ್ಪ ರೋಡು ಕಿತ್ತೋಗಿದೆ. ಅದು ಬಿಟ್ಟರೆ ಮಿಕ್ಕಿದ ರೋಡೆಲ್ಲ ಚೆನ್ನಾಗೇ ಇತ್ತು. ಆಲ್ಮೋಸ್ಟ್ 12:30 ಆಗ್ತಾಯಿದೆ. ಮಂಜು ಹೆಂಗಿದೆ ನೋಡಿ. ಸ್ಟ್ಯಾಂಡದು ಒಂದು ಪ್ರಾಬ್ಲಮ್ ಇದು, ತುಂಬ ಸ್ಟ್ರೈಟಾಗಿ ಕೊಟ್ಬಿಟ್ಟಿದ್ದಾನೆ. ಸ್ವಲ್ಪ ಸ್ಲ್ಯಾಂಟ್ ಇದ್ರೂ ಬೀಳೋ ಥರ ಇರುತ್ತೆ. ಓಕೆ, ಓಕೆ, ಮಾಗೋಡ್ ಫಾಲ್ಸ್ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀರಿ. ಸೊ ನೆಕ್ಸ್ಟು ಜೇನುಕಲ್ ಗುಡ್ಡಗೆ ಹೋಗಬೇಕು. ಇಲ್ಲಿಂದ 2.5 ಕಿಲೋಮೀಟ್ರ್ ತೋರಿಸ್ತಿದೆ. ಮ್ಯಾಪ್ನ ನಂಬ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಾಂದ್ರೆ ಸೈನ್ ಬೋರ್ಡ್ ಇದ್ದರೆ ನೋಡ್ಕೊಂಡು ಹೋಗಬೇಕು. ಫಾಲ್ಸ್ ಚೆನ್ನಾಗಿತ್ತು, ಬಟ್ ಫಾಗ್ ಜಾಸ್ತಿ ಇತ್ತು. 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ, ಮತ್ತು ತುಂಬ್ಕೊಳುತ್ತೆ, ಆ ಥರ ಇತ್ತು. ಓಕೆ, ಸ್ವಲ್ಪ ವ್ಯೂಸ್ ಸಿಕ್ತು. ಇದು ಬಂದು ಬಿಡದಿ ಅಂತ ಒಂದು ರಿವರು. ಸೊ ರಿವರು ಹುಬ್ಬಳ್ಳಿಯಿಂದ ಬರುತ್ತಂತೆ. ಸೊ ಅಲ್ಲಿಂದ ಬಂದು ಇಲ್ಲಿ ಫ್ಲೋ ಆಗಿ ಸಹ್ಯಾದ್ರಿ ಘಾಟ್ಸ್ ಎಲ್ಲ ಸುತ್ತಕೊಂಡು ಅರೇಬಿಯನ್ ಸೀಗೆ ಹೋಗಿ ಸೇರತ್ತಂತಿದ್ದು. ಸೊ ಈ ಇನ್ಫಾರ್ಮೇಷನ್ ಅಲ್ಲಿ ಮೇಲೆ ಫಾಲ್ಸ್ ನೋಡೋಕೆ ಹೋಗೋ ಜಾಗದಲ್ಲಿ ಹಾಕಿದ್ರು. ಸೊ ಇದರಲ್ಲೇ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಫೋಟೋ ಹಾಕ್ತೀನಿ, ಅದನ್ನ ಓದ್ಕೊಂಬಿಡಿ. ನಾನು ಲಗೇಜ್ ಸೇಫಾಗಿರುತ್ತೆ ಅಂದ್ಕೊಂಡು ಬಿಟ್ಟೋದೆ. ಅದು ಹೋಗಿ ಬರೋ ಅಷ್ಟೊತ್ತಿಗೆ ಕೋತಿ ಅದ್ರ ಕೆಲಸ ಮಾಡ್ತು. ಸೈಡ್ ಪಾಕೆಟಲ್ಲಿ ವಾಟರ್ ಬಾಟ್ಲ್ ಇಟ್ಟಿದೆ. ವಾಟರ್ ಬಾಟ್ಲ್ ತೆಗಿಯೋದಕ್ಕೆ ಅಂತ ಪೂರ್ತಿ ಅದನ್ನೆಲ್ಲ ಕಿತ್ತು, ರೈನ್ ಕವರೆಲ್ಲ ಕಿತ್ತಾಕಿ ಬಾಟ್ಲೆಲ್ಲ ಕಚ್ಚಿ ಎಲ್ಲ ಹಾಳು ಮಾಡಿತ್ತು. ಸೊ ವಾಟರ್ ಬಾಟ್ಲು ಹಳೆ ಬಿಸಾಕ್ಬಿಟ್ಟು ರೈನ್ ಕವರ್ ಸದ್ಯಕ್ಕೇನು ಮಾಡೋಕ್ಕಾಗಲ್ಲ. ಮನೆಗೆ ಹೋಗಿ ಟೇಪ್ ಗೀಪ್ ಏನಾದರೂ ಹಾಕಿ ಅಡ್ಜಸ್ಟ್ ಮಾಡಬೇಕು ಅಷ್ಟೇ. ಬಟ್ ಇದು ಸ್ವಲ್ಪ ಇಳಿದು ಹತ್ತಬೇಕು, ಸ್ವಲ್ಪ ಜಾಸ್ತಿನೇ ಇದೆ. ಓಕೆ, ಮಳೆ ಜೋರಾಗೋಯ್ತು. ಸಡನ್ನಾಗಿ ಮಳೆ ಬಂದ್ಬಿಡ್ತು. ಫಸ್ಟ್ ಫೋನ್
Are you kidding? I need to calm down. Phone Everything's call fine. Amanda. I'm an adult. ಒಳ್ಳೆ ಜಾಗದಲ್ಲಿ ಬಿದ್ದೋಯ್ತು. ಇಷ್ಟ ಆಡೋದಂತಲೇ ನಾವು ಇದು ಹೇಳಿದ್ದು ನಾನು. ರೈನ್ ಕೋಟ್ ಹಾಕ್ಕೊಂಡೆ, ರೈನ್ ಪ್ಯಾಂಟ್ ಹಾಕ್ಕೊಳೋದಕ್ಕಾಗಲ್ಲ. ಶೂ ಎಲ್ಲ ಬಿಚ್ಚಿದ್ರೆ ಮತ್ತೆ ಎಲ್ಲ ಕೊಚ್ಚೆ ಕೊಚ್ಚೆ ಹೋಗುತ್ತೆ, ಓಕೆ ವೇಸ್ಟ್ ಆಗುತ್ತೆ. ಮ್ಯಾಪ್ ಏನು ಕಾಣ್ತಾನೆ ಇಲ್ಲ, ಒಳಗಡೆ ಎಲ್ಲ ಫುಲ್ಲು ಫಾಗ್ ಆಗ್ಬಿಟ್ಟಿದೆ. ನಾನು ಬಂದಿದ್ದ ದಾರಿಯಲ್ಲೇ ಹೋಗ್ತೀನಿ. ಎಲ್ಲಾದರೂ ಬೋರ್ಡ್ ಕಾಣಿಸಿದ್ರೆ ವ್ಯೂ ಪಾಯಿಂಟ್ಗೆ ಹೋಗೋದು, ಇಲ್ಲ ಅಂದರೆ ಹಂಗೆ ವಾಪಸ್ ಹೋಗೋದು. ವ್ಯೂ ಪಾಯಿಂಟು ಏನು ಕಾಣಲ್ಲ ಅನಿಸುತ್ತೆ, ಇಲ್ಲಿ ಫಾಲ್ಸೇ ಸರಿಯಾಗಿ ಕಾಣ್ತಾ ಇಲ್ಲ, ಇಲ್ಲ ಫಾಗ್ ಮುಚ್ಕೊಂಡಿತ್ತು. ಇಲ್ಲಿ ವಾತಾವರಣ ಸ್ವಲ್ಪ ನೋಡೋದಕ್ಕೆ ಕೂಲಾಗಿರೋ ಥರ ಕಾಣಿಸುತ್ತೆ, ಬಟ್ ಅನ್ಸಲ್ಲ. ತಣ್ಣ ಗಾಳಿನೇ ಬರ್ತಾಯಿಲ್ಲ, ಇಲ್ಲಿ ಗಾಳಿನೇ ಇಲ್ಲ. ಪ್ಯಾಂಟ್ ಪೂರ್ತಿ ಒದ್ದೆ ಆಗ್ತಾಯಿದೆ. ನೀಟಾಗಿ ಪ್ಯಾಂಟೆಲ್ಲ ಒದ್ದೆ ಮಾಡ್ತು, ನಿಂತೋಯ್ತು ಮಳೆ. ಕಾರವಾರ ಹೋಗೋಷ್ಟೊತ್ತಿಗೆ ಒಣಗಿದ್ರೆ ಪರವಾಗಿಲ್ಲ, ಇಲ್ಲಾಂದರೆ ಒದ್ದೆ ಪ್ಯಾಂಟಲ್ಲೇ ಹೋಗಬೇಕು. ಪ್ಯಾಂಟ್ಸ್ಗೆ ಬೇರೆ ಏನಾದರೂ ಸೊಲ್ಯೂಷನ್ ಹುಡುಕಬೇಕು. ಈ ರೈನ್ ಪ್ಯಾಂಟ್ನ ಹಾಕ್ಕೊಳೋದಕ್ಕೆ 10 ನಿಮಿಷ, ಬಿಚ್ಚೋದಕ್ಕೆ 10 ನಿಮಿಷ, ಅದ್ರ ಬದಲು ಹಾಕ್ಕೊಂಡೇ ಇರ್ಬೋದು. ಎಲ್ಲ ಇವಾಗ ಹೋಗ್ತಿದ್ದಾರೆ ಅನ್ಸುತ್ತೆ ಜಾಸ್ತಿ ಜನ. 1:30 ಆಯಿತು, ಬಿಸಿಲು ಬಂದ್ಬಿಡ್ತು ಹಂಗೆ. ಮೈನ್ ಹೈವೇಗೆ ಬಂದರೆ ಇಲ್ಲಿ ಜೋಗಿಗುಂಡ ವ್ಯೂ ಪಾಯಿಂಟ್ ಒಂದು ಮಿಸ್ ಆಯಿತು, ಗಂಟೆ ಗಣಪತಿ ದೇವಸ್ಥಾನ ಒಂದು ಮಿಸ್ ಆಯಿತು. ಲಿಸರ್ಡ್ ಎಷ್ಟು ದೊಡ್ಡದಾಗಿದೆ. ಹಾಂ, ಸೊ ಜೋಗಿಗುಂಡ ವ್ಯೂ ಪಾಯಿಂಟ್ ಅದೊಂದು ಮಿಸ್ ಆಯಿತು. ಸೊ ನಾನು ಹೇಳ್ದಂಗೆ ಆವಾಗಲೇ ಸ್ವಲ್ಪ ಫಾಗ್ ತುಂಬ್ಕೊಂಡಿರ್ಬೋದು. ಮತ್ತು ಅಲ್ಲಿ ಹೋಗಿ ಅಲ್ಲಿ ಆ್ಯಕ್ಚುಲಿ ಸ್ವಲ್ಪ ಕೆಳಗಡೆ ಇಳ್ಕೊಂಡೋಗಿ ಮತ್ತೆ ಹತ್ಬಿಟ್ಟು ಬರಬೇಕು. ನನ್ನ ಹತ್ರ ಇವಾಗ ಅಷ್ಟೊಂದು ಎನರ್ಜಿ ಕೂಡ ಇಲ್ಲ. ನನಗೆ ಅಲ್ಲಿ ಮಾಗೋಡ್ ಫಾಲ್ಸ್ ಹತ್ರ ಇಳಿದು ಹತ್ತೋಷ್ಟೊತ್ತಿಗೆ ಫುಲ್ ಸುಸ್ತಾಗೋಯ್ತು, ಬಟ್ಟೆ ಎಲ್ಲ ನೆಂದೋಗಿತ್ತು. ಗ್ಯಾಪಲ್ಲಿ ಮಳೆ ಬೇರೆ ಬರ್ತಿತ್ತು, ಮ್ಯಾಪ್ ಬೇರೆ ನೋಡ್ಕೊಳೋದಕ್ಕೆ ಆಗಲಿಲ್ಲ. ಸೊ ಎಲ್ಲಿ ಹೋಗಬೇಕು ಏನು ಅಂತ ಐಡಿಯಾ ಇರಲಿಲ್ಲ. ಸುಮ್ಮನೆ ಯಾಕೆ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಅದು ಸ್ಕಿಪ್ ಮಾಡಿ ಕಾರವಾರ ಕಡೆ ಹೋಗ್ತಾ ಇದ್ದೀನಿ. ಸೊ ಕಾರವಾರ ಇಲ್ಲಿಂದ 93 ಕಿಲೋಮೀಟರ್ಸ್ ಇದೆ, 1 hour 50 minutes ತೋರಿಸ್ತಿದೆ. ಕಾರವಾರಲ್ಲಿ ಇನ್ನೂ ಸ್ಟೇ ಬುಕ್ ಮಾಡಿಲ್ಲ. ಹೋಗಿ ಇಲ್ಲಿ ಗ್ಯಾಪಲ್ಲಿ ಎಲ್ಲಾದರೂ ನಿಲ್ಲಿಸಿ ಲಂಚ್ ಗಿಂಚ್ ಏನಾದರೂ ಮಾಡಿ ಒಂದು ಸ್ಟೇ ಬುಕ್ ಮಾಡಿಬಿಟ್ಟು ಅಲ್ಲೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಹಂಗೆ ಕಾರವಾರ ಬೀಚ್ ಕಡೆ ಹೋಗಬೇಕು ಸನ್ಸೆಟ್ಗೆ. ಐದು ಲೀಟ್ರ್ ಹಾಕೇನು? 5 ಲೀಟರ್. ಹಾಂ, A few inches later. ಗ್ಯಾಪಲ್ಲಿ ಇಲ್ಲೊಂದು ಬ್ರೇಕ್ ಕೊಟ್ಟಿದ್ದೆ, ಹಾಗೆ ಲಂಚು ಮಾಡಿಬಿಟ್ಟು ಈಗ ಹೊರಡ್ತಾ ಇದ್ದೀನಿ. ಸೊ ಟೈಮ್ ಈಗ 3:15 ಆಗಿದೆ. ಏನು 1.25 ಅವರ್ ತೋರಿಸ್ತಾ ಇದೆ. 1.25 ಅವರಲ್ಲಿ ರೀಚ್ ಆಗ್ಬೋದು. ಸೊ ಕಾರವಾರದಲ್ಲೇ ಒಂದು ಸ್ಟೇ ಕೂಡ ಬುಕ್ ಮಾಡಿದೆ.
ಸೊ ಈಗ ಡೈರೆಕ್ಟಾಗಿ ಸ್ಟೇಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ರಿಲ್ಯಾಕ್ಸ್ ಆಗಿ ಆಮೇಲೆ ಸನ್ಸೆಟ್ಗೆ ಬೀಚ್ಗಳು ಹೋಗಬೇಕು. ಅವರು ನಿಜವಾಗಿಯೂ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹೂವುಗಳು ಮತ್ತು ಉಡುಗೊರೆಗಳೊಂದಿಗೆ ಅವರನ್ನು ಹೊಗಳೋಣ. ಥಿಂಕ್ ಲೊಕೇಶನ್ ರೀಚ್ ಆದ. ಇಲ್ಲಿ ಯಾವ ಮನೆ ಅಂತ ಗೊತ್ತಿಲ್ಲ, ಸರಿ ಕೇಳೋಣ. One pair of pants later. ಓಕೆ, ರೂಮ್ಗೆ ಬಂದು ಚೆಕ್ ಇನ್ ಆಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹಂಗೆ ಮಲಗಿದೆ. ಎದ್ದು ನೋಡೋ ಅಷ್ಟೇ 7:30 ಆಗೋಗಿದೆ. ಸನ್ಸೆಟ್ ಮಿಸ್ ಆಯಿತು. ರೂಮ್ ಒಂಥರ ಚೆನ್ನಾಗಿದೆ. ಇದು ಕಾನ್ಸೆಪ್ಟು ಒಂದು ದೊಡ್ಡ ಹಾಲು. ಆ ಹಾಲ್ ಸುತ್ತೂ ಒಂದು 10 ರೂಮ್ ಹತ್ರ ಮಾಡಿದ್ದಾರೆ ಅನ್ಸುತ್ತೆ. ಸೊ ಒಂದು ಶೇರ್ಡ್ ಸ್ಪೇಸು ಅದೇ ಹಾಲು, ಮತ್ತು ಕಿಚನ್ನು ಅವೆಲ್ಲ ಇರುತ್ತೆ. ಒಂದು ರೂಮ್ಗೆ ಒಂದು ಬಾತ್ರೂಮ್ ಅಟ್ಯಾಚ್ ಇರುತ್ತೆ. ಸೊ ರೂಮ್ ತುಂಬ ಚಿಕ್ಕದು, ಅಂದರೆ ಒಂದು 8x8 ಇರ್ಬೋದು ಅನಿಸುತ್ತೆ ಅಷ್ಟೇ. 8x10 10x10. ಅದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಎಲ್ಲ ಒಂದು ಸ್ಪೇಸಲ್ಲಿ ಹಂಗೆ ಡಿವೈಡ್ ಮಾಡ್ಕೊಂಡು ಹೋಗಿದ್ದಾರೆ. ವಾಲ್ಸ್ ಕೂಡ ಹಾಕಿಲ್ಲ ಅನ್ಸುತ್ತೆ. ಚೆನ್ನಾಗಿತ್ತು. ಎಲ್ಲ ರೂಮಲ್ಲೂ AC ಇದೆ. ಅರೌಂಡ್ 1000 ರೂಪೀಸ್ ಏನೋ ಪೇ ಮಾಡಿದೆ ಇದಕ್ಕೆ. ಬರ್ತು 1000 ರೂಪೀಸ್ಗೆ ನನಗೆ ಎಲ್ಲೂ AC ರೂಮ್ ಸಿಕ್ಕಿಲ್ಲ. ಇದೇ ಅನಿಸುತ್ತೆ ಚೀಪೆಸ್ಟು. ಬಟ್ ಅದೇ ರೂಮ್ ಸೈಜಲ್ಲಿ ಕಾಂಪ್ರಮೈಸ್ ಆಗಿದೆ. ಬಟ್ ಅಮ್ಯೂನಿಟೀಸ್ ಚೆನ್ನಾಗಿದೆ. ಸೊ ಯಾವಾಗಾದ್ರೂ ಈ ಕಡೆ ಕಾರವಾರ ಸೈಡ್ ಬಂದಾಗ ಇದೊಂದು ಸೈಡ್ ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತು ನನಗೆ. ಇದುವರೆಗೂ ಇದು ಸ್ಟೇಸ್ ಎಲ್ಲ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಈ ಗ್ರೂಪಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. 2-3 ರೂಮು ನಾವೇ ತೊಗೊಂಡು ಆಲ್ಮೋಸ್ಟ್ ಒಂದು ಸಣ್ಣ ಹೋಮ್ ಸ್ಟೇ ಥರನೇ ಆಗುತ್ತೆ. ಸೊ ಈಗ ಪ್ಲ್ಯಾನ್ ಏನಂದರೆ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ಒಂದಿದೆ. ಸೊ ಬೀಚ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಇಲ್ಲ ಎಲ್ಲಾದರೂ ಊಟ ಮಾಡಿಕೊಂಡು ಹೋಗಿ ಮಾಡ್ಕೊಳೋದಷ್ಟೇ. ಬೆಳಗ್ಗೆಗೂ ಏನು ಪ್ಲ್ಯಾನ್ಸ್ ಇಲ್ಲ. ಸೊ ಇವತ್ತು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಒಂದು 11-12 ಹಂಗೆ ಚೆಕ್ಔಟ್ ಮಾಡಿ ಗೋವಾ ಕಡೆ ಹೊರಡಬೇಕು. ಸೊ ಫ್ರೆಂಡ್ಸು ಆಲ್ಮೋಸ್ಟ್ ಈವ್ನಿಂಗ್ ಆಗುತ್ತೆ ಬರೋ ಅಷ್ಟೊತ್ತಿಗೆ, ಒಂದು 6-7 o'clock ಅರೌಂಡು. ಸೊ ನಾನು ಇಲ್ಲಿ ಬಿಟ್ಟರೆ ಒಂದು 2 ಅವರ್ಗೆಲ್ಲ ಹೋಗ್ಬಿಡ್ಬೋದು. ಬಟ್ ಅದೇ ಹೆಂಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ಇಲ್ಲೇ ಎಲ್ಲರೂ ಸುತ್ತಾಡಿಕೊಂಡು ಈವ್ನಿಂಗ್ವರೆಗೂ, ಆಮೇಲೆ ಈವ್ನಿಂಗ್ಗೆ ಹೋಗ್ಬೇಕು. ನಾನೊಬ್ಬನೇ ಹೋಗಿ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ. ಈಗ ವಾಪಸ್ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ಒದ್ದೆ ಆಗಿದೆ. ನೆನ್ನೆ ಹಾಕ್ಕೊಂಡಿರೋದು ಇವತ್ತು ಹಾಕ್ಕೊಂಡಿದ್ದು ಎಲ್ಲ ಸ್ವಲ್ಪ ಒಣಗೋಗಿಡ್ಬೇಕು ಅದನ್ನ. ಇಲ್ಲಾಂದರೆ ಮನೆಗೆ ಹೋಗೋಷ್ಟೊತ್ತಿಗೆ ಸ್ಮೆಲ್ ಬಂದ್ಬಿಡುತ್ತೆ ಜಾಸ್ತಿ. ಗೋವಾದಲ್ಲಿ ಮೋಸ್ಟ್ಲಿ ಲಾಂಡ್ರಿ ಫೆಸಿಲಿಟಿ ಇದೆ ಅನಿಸುತ್ತೆ ನಾವು ಬುಕ್ ಮಾಡಿರೋ ರೂಮಲ್ಲಿ. ಲಾಸ್ಟ್ ಟೈಮು ಈ ಟೈಮೆಲ್ಲ ಒಂದೇ ರೂಮೇ ಬುಕ್ ಮಾಡಿರೋದು. ಲಾಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ಇಟ್ಟಿದ್ರು. ಮೋಸ್ಟ್ಲಿ ಸಪ್ರೇಟ್ ಚಾರ್ಜಸ್ ಏನಾದರೂ ಮಾಡ್ತಾರೇನೋ. ಆದರೆ ವಾಶ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಇಟ್ಬಿಡ್ಬೇಕು. ಸರಿ, ಹಾಗಾದರೆ ನಾನು ಬೀಚ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. 8:01 p.m. ಇದೇ ಬೀಚು. ಪಾರ್ಕಿಂಗ್ ಎಲ್ಲಿ ಅಂತ ಗೊತ್ತಿಲ್ಲ. ಆಚೆ ನಿಲ್ಲಿಸ್ಬಿಟ್ಟು ಹೋಗ್ಬೋದು ಅನಿಸುತ್ತೆ. ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ. ಹಿಂದೆ ನಂಬರ್ ಪ್ಲೇಟು ಕಾಣ್ತಾ ಇಲ್ಲ, ಗೊಚ್ಚಾಗಿದೆ. ಗೋದಲ್ಲಿ ವಾಶ್ ಮಾಡಿಸ್ಬಿಡ್ಬೇಕು ಹಂಗೆ. 1 minute 37 seconds later.
ಬೀಚಲ್ಲಿ ಒಂದು ರೌಂಡ್ ವಾಕಿಂಗ್ ಮಾಡಿಕೊಂಡು ಈಗ ಸದ್ಯಕ್ಕೆ ಹೊರಡ್ತಾ ಇದ್ದೀನಿ ಡಿನ್ನರ್ ಮಾಡೋಕ್ಕೆ. ಇಲ್ಲೇ ಶ್ವೇತಾ ಲಂಚ್ ಹೋಮ್ ಅಂತ ಯಾವುದೋ ಒಂದಿದೆ, ಚೆನ್ನಾಗಿದೆ ಅಂತೆ, ChatGPT ಸಜೆಸ್ಟ್ ಮಾಡಿತು. ಸೊ ಈಗ ಅಲ್ಲಿ ಹೋಗಿ ಡಿನ್ನರ್ ಮುಗಿಸಿ ಹೋಗಿ ಮಾಡ್ಕೊಳೋದು ಅಷ್ಟೇ. ಬೀಚ್ ಚೆನ್ನಾಗಿತ್ತು ಇದು, ಪಬ್ಲಿಕ್ ಬೀಚ್ ಥರ ಇರಲಿಲ್ಲ, ಯಾವುದೋ ಪ್ರೈವೇಟ್ ಬೀಚ್ ಥರ ಇತ್ತು. ಈ ಥರ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬೀಚ್ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಆ್ಯಂಡ್ ರೈಟ್ ಲಾನ್ ಸಿಗುತ್ತೆ, ಸ್ವಲ್ಪ ಮುಂದೆ ಆದಮೇಲೆ ಬೀಚ್ ಸಿಗುತ್ತೆ. ಕಾಮಾಗಿತ್ತು, ನೈಟ್ ಟೈಮ್ ಅಲ್ವಾ, ಜನನೂ ಇರಲಿಲ್ಲ. A little longer than a few minutes later. ಫುಡ್ ತುಂಬ ಚೆನ್ನಾಗಿತ್ತು ಇಲ್ಲಿ. ನೀರು ದೋಸೆ, ಗೀ ರೋಸ್ಟ್ ಮತ್ತು ಪಾಂಪ್ಲೆಟ್ ತೊಗೊಂಡಿದ್ದೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು, ಬಟ್ ಅವ್ರು ಹೇಳಿದ್ದೇನೆಂದರೆ 2 ಆಗಸ್ಟ್ವರೆಗೂ ಬೋಟಿಂಗ್ಸ್ ಎಲ್ಲ ಬಿಡ್ತಿಲ್ವಂತೆ, ಜಾಸ್ತಿ ಮಳೆ ಇದ್ದಿದ್ದರಿಂದ. ಸೊ ಈಗ ಬೋಟಿಂಗ್ ಬಿಡ್ತಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಅಷ್ಟೊಂದೇನು ಓವರ್ ಪ್ರೈಸ್ದಾಗೂ ಇಲ್ಲ. ಪಾಂಪ್ಲೆಟ್ಗೆ 450 ಅರೌಂಡ್ ಚಾರ್ಜ್ ಮಾಡಿದ್ರು, ಹೆಚ್ಚು ಕಮ್ಮಿ ಬೆಂಗಳೂರು ರೇಟೆ. ಸೊ ಇಲ್ಲಿ ಸ್ವಲ್ಪ ಕಮ್ಮಿ ಇರಬೇಕಿತ್ತು, ಅದೇ ಅವ್ರು ಹೇಳಿದ ರೀಸನ್ನಿಂದ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇದೆ. ಸೊ ಅದು ಸೀಸನ್ ವೈಸು ಚೇಂಜ್ ಆಗ್ತಾ ಇರೋದಂತೆ ಪ್ರೈಸು. ಅದು ಬಿಟ್ಟರೆ ಇನ್ನು ಪ್ರಾನ್ಸು ಮತ್ತು ನೀರು ದೋಸೆ ಎಲ್ಲ ನಾರ್ಮಲಾಗೇ ಇತ್ತು, ಚೆನ್ನಾಗಿತ್ತು. ಸ್ವಲ್ಪ ಹೋಮ್ಲಿ ಆಗಿತ್ತು ಫುಡ್ಡು. ಓಕೆ, ಈಗ ಸೀದಾ ರೂಮ್ಗೆ ಹೋಗಿ ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ಒಂದು ಡೀಪ್ ಸ್ಲೀಪ್ ಹಾಕಬೇಕು. ನೆನ್ನೆ ಸರಿಯಾಗಿ ನಿದ್ದೆ ಬಂದಿಲ್ಲ, ಸ್ವಲ್ಪ ಬೆಳಗ್ಗೆ ಎಲ್ಲ ಟಯರ್ಡಾಗೇ ಇತ್ತು. ಸೊ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿ ನಾಳೆ ಹೊರಡಬೇಕು. ಓಕೆ, ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನಿಮಗೆ ಆದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ಥರ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಮಳೆ ಬರ್ತಾ ಇದೆ, ನಾನು ವ್ಲಾಗ್ ಏನು ಮಾಡ್ತೀನಿ ಈಗ, ಮುಂದೆ ಯಾವ್ದಾದ್ರು ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್.